ಮಾಡ್ರಿ ಸಮಸ್ಯೆ ಬಗೆಹರಿಸಬೇಕು ಅಂತ ಕಾಲ್ ಮುಗಿದಿಲ್ಲ ಮಾಡಬಾರ್ದು. ನೀನಾರ ನೆಳು ಮಾಡಿದ್ರಿ ನಾನು ಸಾಯ ಮಠ ನೆನೆಸ್ತೀನಿ ಏನ್ ಮಾಡ್ಬೇಕು. ಅಳಬಾರ್ದು. 6 ಮಂದಿ ಮಕ್ಕಳನ್ನೆಲ್ಲ ಕಟ್ಕೊಂಡು ಎಷ್ಟು ಗಟ್ಟಿ ಮನಸ್ಸಿಂದ ಜೀವನ ಮಾಡ್ತಾ ಇದೀವಿ. ಏನ್ ಮಾಡ್ಬೇಕ್ರಿ. ಅಳಬಾರ್ದು ಬಾ. ನಾ 6 ಮಂದಿ ಮಕ್ಕಳು ಕಟ್ಕೊಂಡು ಜೀವನ ಮಾಡ್ತೀವಿ ಏನಿಲ್ಲ ನಮ್ಗೆ ನೆಳು ಸಣ್ಣ ಸಣ್ಣವ್ರಿದ್ರು ಇದ್ರಾಗ ಜೀವನ ಮಾಡ್ತೀವಿ ನೋಡ್ರಿ ಹೆಂಗ್ ಮಕ್ಕೋಬೇಕು ಹೆಂಗ 5-6 ಮಂದಿ ಮಕ್ಕಳು ಕಟ್ಕೊಂಡು ಹೆಂಗ್ ಜೀವನ ಮಾಡ್ಬೇಕು ನೋಡ್ರಿ ಇದ್ರಾಗ ಹೆಂಗ್ ಮಕ್ಕೋಬೇಕು ಹೆಂಗ್ ಎದ್ದಾಡ್ಬೇಕು ಇದ್ರಾಗ ಜೀವನ ಮಾಡ್ತೀವಿ ನೋಡ್ರಿ ಇನ್ನಾದ್ರೂ ನೆಳಿಲ್ಲ ಅಂದ್ರೆ ಅಯ್ಯೋ ಬಾಳ 20 ವರ್ಷ ನನ್ ಗಂಡ ತೀರ್ಕೊಂಡು ಈಗ 10 ವರ್ಷ ಆಗ್ಕೊಂಡ್ರಿ ಸಣ್ಣ ಜೀವನ ಮಕ್ಕಳ ಬಂದಾಕಿ ಬಾಳಗಲ್ಲ ವಯಸ್ಸಾಗೈತ್ರಿ ವಯಸ್ಸಾಗಿದ್ದ ಬಂದಾಕಿ ಬಾಳಗಲ್ಲ ಬಿದ್ದು ಮುಚ್ಚಿಗೆ ಬಂದು ಕೊಡಕ್ಕೆ ಇಷ್ಟು ವಯಸ್ಸಾಗೈತಿ ನಮ್ಮ ಒಂದೊಂದು ಕೂಸಿ ಕಟ್ಕೊಂಡು ಬಂದು ಊರು ಸೇರ್ದಾಕಿ ಏನೇನು ಮೊನ್ನೆ ಇಲ್ಲೇ ಹಿಂದ್ಗಡೆ ಸಾಯಿಸಿ ಮತ್ತೆ ದಿನ ಬೆಳಗಾದ್ರೆ ಚೋಳು ಇಷ್ಟು ಮಳೆ ಆಗೈತಲ್ರಿ ಚೋಳದ ಜರಿ ಅಂತೂ ಕಮ್ಮಿ ಇಲ್ಲ ನನ್ನ ಮಗ ಇಲ್ಲಿ ಪರ್ಸನಲ್ ಮಕ್ಕಳನ್ನು ಉದ್ದಕ್ಕೆ ಮಕ್ಕಳಿದ್ರಿ ನಾನು ಆವತ್ತಿನ ದಿವಸ ನಾನಾರು ಸಾಯ್ಬೇಕು ನನ್ನ ಮಗ ಆವತ್ತಿನ ದಿವಸ ಹಂಗಿತ್ತು ಇಲ್ಲಿ ಪರಿಸ್ಥಿತಿ ಅನ್ನೋದು ಅಲ್ಲ ನಮ್ಮ ಇವ್ರ ವಯಸ್ಸಿಗೆ ಆಗಿಲ್ಲ ಅಂತಂದ್ರೆ ನಮ್ಮ ವಯಸ್ಸಿಗೆ ಏನಾಗುತ್ತೆ ನಮಗೆ ಮೇಡಮ್ ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನಗೌಡ. ಈ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದರೆ, ಜನಗಳ ಕಣ್ಣೀರನ್ನು ನೋಡ್ತಾ ಇದ್ದರೆ, ಜನರ ಗೋಳನ್ನು ನೋಡ್ತಾ ಇದ್ದರೆ, ಇದು ಯಾವ ದೇಶ, ಯಾವ ರಾಜ್ಯ, ಎಲ್ಲಿದೆ? ಇಂತಹ ಕಷ್ಟದಲ್ಲೂ ಈಗಲೂ ಕೂಡ ಬದುಕ್ತಾ ಇದ್ದಾರಾ ಜನರು, ಮನುಷ್ಯರು ಎನ್ನುವಂತಹ ಯೋಚನೆಗಳು ಬರಬಹುದು. ಈ ಚಿತ್ರಣವನ್ನು ತಮಗೆ ಕಂಡಾಗ ಇದು ಯಾವ ದೇಶ ಅನ್ನುವಲ್ಲ, ಯಾವ ರಾಜ್ಯ ಅನ್ನುವಲ್ಲ, ಬೇರೆ ರಾಜ್ಯ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯ. ಒಂದು ಕಾಲಕ್ಕೆ ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳೆದಂತಹ ವಿಜಯನಗರ ಸಾಮ್ರಾಜ್ಯದ ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನ ಕಾಯಕನಗರದಲ್ಲಿ ಇಂತಹ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರುವಂತಹ ಅಲೆಮಾರಿಗಳ ಕಷ್ಟವನ್ನು ಕೇಳೋದಕ್ಕೆ ಆಗಮಿಸಿದ್ರು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಶ್ರೀಮತಿ ಪಲ್ಲವಿ ಜಿ ಅವರು. ಅವರಿಗೆ ಕಂಡಿದ್ದು ಸಾಕ್ಷಾತ್ ನರಕದಲ್ಲಿ ಬದುಕ್ತಾ ಇದ್ದಾರೆ ಜನ. ಸರ್ಕಾರ ಏನೆಲ್ಲ ಸೌಲಭ್ಯಗಳನ್ನು ನೀಡ್ತಾ ಇದೆ, SC ST ಅಲೆಮಾರಿಗಳಿಗೆ ಏನೆಲ್ಲ ಸೌಲಭ್ಯಗಳಿವೆ ಎನ್ನುವಂತಹ ಘಂಟಾ ಘೋಷದ ಯೋಜನೆಗಳ ಜಾರಿಗಳು ಏನಾದವು, ಯಾಕೆ ಇವರನ್ನು ತಲುಪಲಿಲ್ಲ, ಇನ್ನು ಕೂಡ ಈ ಜನಕ್ಕೆ ಯಾಕೆ ಮೂಲ ಸೌಲಭ್ಯಗಳು ಸಿಗ್ತಾ ಇಲ್ಲ, ಸೂರು ಸಿಗ್ತಾ ಇಲ್ಲ, ಮೂಲ ಸೌಲಭ್ಯಗಳು ಸಿಗ್ತಾ ಇಲ್ಲ, ನೆರಳು ಸಿಗ್ತಾ ಇಲ್ಲ, ಉಣ್ಣೋದಕ್ಕೆ ಉತ್ತಮವಾದಂತಹ ಆಹಾರ ಸಿಗ್ತಾ ಇಲ್ಲ, ವಾಸಿಸೋದಕ್ಕೆ ಯೋಗ್ಯವಾದಂತಹ ನಿವೇಶನಗಳಿಲ್ಲ, ಮನೆಗಳಿಲ್ಲ. ನಿಜಕ್ಕೂ ಕೂಡ ದೌರ್ಭಾಗ್ಯ, ನಾಚಿಕೆಯಾಗಬೇಕು. ನಮ್ಮನ್ನಾಳುವಂತಹ ಏನು ರಾಜಕಾರಣಿಗಳಿದ್ದಾರೆ, ರಾಜಕಾರಣಿಗಳ ಆದೇಶವನ್ನು ಪಾಲಿಸುವಂಥವರು, ಕಾನೂನನ್ನು ಜಾರಿಗೆ ತರುವಂತಹ ಅಧಿಕಾರಿಗಳಿದ್ದಾರೆ, ನಿಜಕ್ಕೂ ಕೂಡ ನಾಚಿಕೆಯಾಗಬೇಕು ಅವರಿಗೆ. ಇವತ್ತು ನಿಜಕ್ಕೂ ಕೂಡ ಹೂವಿನಡಗಲಿ ಕಾಯಕನಗರಕ್ಕೆ ಆಗಮಿಸಿದಂತಹ ಅಲೆಮಾರಿ ನಿಗಮದ ಅಧ್ಯಕ್ಷರಾದಂತಹ ಶ್ರೀಮತಿ ಪಲ್ಲವಿಯವರು ಅಲ್ಲಿನ ದೌರ್ಭಾಗ್ಯ ಅಲೆಮಾರಿಗಳಿಗೆ ದೇವತೆಯಾಗಿ ಕಂಡರು, ಅಧಿಕಾರಿಗಳಿಗೆ ದುರ್ಗೆಯಾಗಿ ಕಂಡರು. ತಾಲೂಕಾಡಳಿತ ಅಲರ್ಟ್ ಆಗಿತ್ತು. ಎಲ್ಲರೂ ಕೂಡ ಅಧಿಕಾರಿಗಳು ಇವತ್ತು ಓಡೋಡಿ ಬಂದರು ಕಾಯಕನಗರದ ಅಲೆಮಾರಿಗಳ ಟೆಂಟ್ಗೆ. ಅಲೆಮಾರಿಗಳಿದ್ದಾರೋ ಸತ್ತಾರೋ, ಇವರಿಗೆ ಊಟಕ್ಕೇನಾಗಿದೆ? ಜಿಟಿ ಮಳೆ ಹತ್ತಿದೆ, ಇಲ್ಲಿ ಹಾವು ಚೇಳು ಹರಿದಾಡ್ತಾ ಇವೆ, ಕತ್ತಲು ಕಾರ್ಗತ್ತಲಿನಲ್ಲಿ ಬದುಕಬೇಕು. ಇಂಥವರ ಏನು ಒಂದು ನೋವನ್ನು ಕೂಗನ್ನು ಕೇಳದಿರುವಂತಹ ತಹಸೀಲ್ದಾರರು, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಮುಖ್ಯಾಧಿಕಾರಿಗಳು, ತಾಲೂಕ್ ಪಂಚಾಯತ್ ಇಒ, ಇಡೀ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತದ ಕೆಲವು ಇಲಾಖೆಯವರು ಕೂಡ ಬಂದು ಇವತ್ತು ತಮ್ಮ ನೋವನ್ನು ತೋಡಿಕೊಂಡ್ರು, ದುರ್ಗೆಯಾಗಿ ಕಂಡ್ರು ಅಂತ ಹೇಳಿದೆ ನಾನು. ಜಿ ಪಲ್ಲವಿಯವರು ನಿಜಕ್ಕೂ ಕೂಡ ಇಂಥವರಿಗೆ ಸಿಗಬೇಕು ಸ್ಥಾನಮಾನಗಳು. ಬಡವರ ಬದುಕಿಗೆ ಬೆಳಕಾಗುವಂತಹ, ಬಡವರ ಇವತ್ತೇನು ಅಲೆಮಾರಿಗಳ ಆಶಾಕಿರಣವಾಗಿ ಕಂಡಂತಹ
ಅಲೆಮಾರಿಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಜಿ ಪಲ್ಲವಿಯವರ ಬಗ್ಗೆ ನಿಜಕ್ಕೂ ಕೂಡ ನಮಗೆ ಹೆಮ್ಮೆ ಅನಿಸ್ತು. ಈ ಹೆಣ್ಣು ಮಕ್ಕಳ ನೋವು ಕಣ್ಣೀರನ್ನು ಕಂಡಂತಹ ಪಲ್ಲವಿಯವರು ಕೆರಳಿದ್ರು. ಪಲ್ಲವಿ ಮೇಡಮ್ ಕೆರಳುವುದರ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಏನಾಗ್ತಾ ಇದೆ ನಿಮಗೆಲ್ಲ? ಏನಾಗಿದೆ ಅಧಿಕಾರಿಗಳು? ಏನಾಗಿದೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ? ಯಾಕೆ ಇವರಿಗೆ ಯೋಗ್ಯವಾದಂಥ ವಾಸಿಸೋದಕ್ಕೆ ಮನೆಯನ್ನು ನಿರ್ಮಿಸಿಕೊಡೋದಕ್ಕಾಗಲಿಲ್ಲ? ಮೂಲ ಸೌಲಭ್ಯಗಳನ್ನು ಕಲ್ಪಿಸೋದಕ್ಕಾಗ್ತಾ ಇಲ್ಲ? 10, 20, 50 ವರ್ಷಗಳ ಕಾಲ ಗೇನ್ ಮಾಡಿದ್ರಿ ನೀವೆಲ್ಲ ಎನ್ನುವಂತಹ ಗರ್ಜನೆಯನ್ನು ಕೇಳಿ ಕಕ್ಕ ಬಿಕ್ಕೆಯಾದರೂ ಅಧಿಕಾರಿಗಳು ಕೂಡಲೇ ಒದಗಿಸ್ತೀವಿ, ನೀಡ್ತೀವಿ ಎನ್ನುವಂತಹ ಭರವಸೆಯ ಮಾತುಗಳನ್ನಾಡಿದರು. ನಿಜಕ್ಕೂ ಕೂಡ ಶ್ರೀಮತಿ ಪಲ್ಲವಿ ಮೇಡಮ್ರವರ ಬಗ್ಗೆ ಅಭಿಮಾನ ಹೆಚ್ಚಿತು. ಬೇಕು ಇಂಥವರು. ನಿಗಮ ಅಂದರೆ ಅದೊಂದು ಬಿಳಿ ಆನೆ. ನಿಗಮ ಅಂದರೆ ಎಲ್ಲ ನಿಗಮಗಳು ಕೂಡ ಯಾವುದೇ ಪ್ರಯೋಜನವಿಲ್ಲದಂತಹ ನಿಗಮಗಳು ಎನ್ನುವಂತಹ ಭಾವನೆ ಇದ್ದಂತಹ ನಮ್ಮಂಥ ಪತ್ರಕರ್ತರು ಕೂಡ ಇವತ್ತು ನಿಜಕ್ಕೂ ಕೂಡ ಅಲೆಮಾರಿ ನಿಗಮದ ಅಧ್ಯಕ್ಷರಾದಂತಹ ಶ್ರೀಮತಿ ಪಲ್ಲವಿ ಮೇಡಮ್ರವರನ್ನು ನೋಡಿ ಹೆಮ್ಮೆ ಅನಿಸ್ತು. ನಿಜಕ್ಕೂ ಕೂಡ ಹೆಮ್ಮೆ ಅನಿಸ್ತು. ಬೇಕು ಇಂಥವರು. ಮಹಿಳೆ ನುಗ್ಗಿದ್ರು, ಟೆಂಟ್ಗಳಿಗೆ ನುಗ್ಗಿದ್ರು, ಒಳಗೆ ಹೋದರು. ಅವರ ನರಕದ ಬದುಕನ್ನು ಕಂಡು ಕಣ್ಣೀರಿಟ್ಟ ಮಹಿಳೆಯನ್ನು ಸಂತೈಸಿ ನಾನಿದ್ದೇನೆ ಎನ್ನುವಂತಹ ಧೈರ್ಯವನ್ನು ತುಂಬಿದರು ಪಲ್ಲವಿ ಮೇಡಮ್. ಯಾಕಂದರೆ ನನಗೆ 36 ವರ್ಷ. ನನಗೆ ನಮ್ಮ ಅಪ್ಪರಾಗಲಿ, ನಮ್ಮ ಅಜ್ಜರಾಗಲಿ, ನಮ್ಮ ತಾತಂದರಾಗಲಿ ನಾನು ನೋಡ್ಕೊಂತಾನೆ ಬಂದೀನಿ. ನನಗೆ ತಿಳುವಳಿಕೆ, ನನಗೆ ಎಜುಕೇಶನ್ ಇಲ್ಲ ಮೇಡಮರ. ನನಗೆ ತಿಳುವಳಿಕೆ ಇದ್ದಾಗ ಅಂದರೆ ನಮಗೆ ನಮ್ಮ ನಾಯಿ ಪರಿಸ್ಥಿತಿ ನಮ್ಮದು. ನಾಯಿಗಳ ಜೀವನ ಮಾಡುತ್ತೆ ಬಜಾರ್ನಾಗ, ನಾವು ಜೀವನ ಮಾಡಂಗಿಲ್ಲ ಮೇಡಮರ. ನಮ್ಮ ಕಾನೂನಿಗೆ ನೋಡಿದ್ರೆ ಈಗ ನೀವು, ನಾನು ಹೇಳ್ಕೇಬೇಕಂದ್ರೆ ಭಾಳ ಸಂಕಟ ಐತೆ ನನಗೆ. ಯಾವ ಅಧಿಕಾರಿಗಳು ಬರ್ತಾರ, ಎಲೆಕ್ಷನ್ ಮುಂದೆ ಬರ್ತಾರ, ಮಾಡ್ಕೊಡ್ತೀವಿ ಅಂತಾರ, ಹೋಗ್ತಾರ, ಬರ್ತಾರ ಬರ್ರೇ ಇವೆ ಮೇಡಮ್ ಅವ್ರ. ನಾವು ನಿಮ್ಮ ಪಲ್ಲವಿ ಮೇಡಮ್ ಅವ್ರ ಅಧ್ಯಕ್ಷರು ಅಂತೇಳಿ ನಾನು ವಾಟ್ಸಾಪ್ನಾಗ, ಫೇಸ್ಬುಕ್ನಾಗ ನೋಡ್ತಿರ್ತೀನಿ, ಒಳ್ಳೆಯವ್ರು ಅಂತೇಳಿ ಕೇಳ್ತಿರ್ತೀನಿ. ನಮ್ಮ ಸುತ್ತ ಗ್ರೂಪ್ಗಳು ಅದೀನಿ ನಾನು. ಒಂದು ಸ್ವಲ್ಪ ಅಂತಾನೆ ನಮ್ಮವ್ರನ್ನೆಲ್ಲರೂ ಹೇಳ್ಕೊಂಡು ಹೊಂಟೀನಿ ನಾನು. ಇಲ್ಲಿ ತಿಳುವಳಿಕೆ ಅಂತಂದ್ರೆ ಅವ್ರಿವ್ರ ಮಾತು ಕೇಳಿ ತಿಳುವಳಿಕೆ. ನನಗೆ ಎಜುಕೇಶನ್ ಇಲ್ಲ ಮೇಡಮ್ ಅವರ. ಇಮಿಡಿಯೇಟ್ಲಿ ನೀವು ಏನು ಮಾಡ್ತೀರಿ, ಏನು ಬಿಡ್ತೀರ? ನಮಗಂತೂ ನೆಲೆ ಬೇಕು. ನೆಲೆ ಕೊಡಲಿಲ್ಲ ಅಂತಂದರೆ ನಾವು ಎಲ್ಲರೂ ಪೆಟ್ರೋಲಕ್ಕೆ ಅನ್ಸ್ಕೊಂತೀವಿ ಮೇಡಮ್. ಇಮಿಡಿಯೇಟ್ಲಿ ನಮಗೆ ಇದೊಂದು ನಮ್ಮ ಆಶೀರ್ವಾದ. ನಮಗೆ ಇದು ಒಂದೇ ನನಗೆ. ಯಾಕಂದ್ರೆ ಸಂತ ನೋಡ್ತಾ ಸರ್ವೆ ಮಾಡಿದ್ವಿ. ಇಷ್ಟು ಸರ್ವೆ ಆಗಿದ್ದಿಲ್ಲ ಸರ್. ನಿನ್ನೆ ಇನ್ನೂ ಜಾಯಿಂಟ್ ಸರ್ವೆ ಆಗಿದೆ. ಬಳ್ಳಾರಿ ನಿನ್ನೆ ಆಗಿದೆ ಸರ್. ಅದು MLA ಸಾಹೇಬರು ಮತ್ತೆ ಬಳ್ಳಾರಿಯಿಂದ ಅದನ್ನ ಜಾಯಿಂಟ್ ಸರ್ವೆ ಅಂದ್ರೆ ಬಳ್ಳಾರಿಯಿಂದ ಬರಬೇಕು. ಅಫಿಷಿಯಲ್ಸ್ ಮತ್ತು ಕಂದಾಯ ಇಲಾಖೆ ಸರ್ವೇರ್ ಇಬ್ಬರು ಸೇರ್ಬಿಟ್ಟು ನಿನ್ನೆ ಜಾಯಿಂಟ್ ಸರ್ವೆ ಆಗಿದೆ. ಈಗ ಅಲ್ಲಿ ಡಿಮಾರ್ಕ್ ಆಗೋಂಥದ್ದು ಫಾರೆಸ್ಟ್ ಲ್ಯಾಂಡ್ ಯಾವುದು, ಕಂದಾಯ ಲ್ಯಾಂಡ್ ಯಾವುದು ಅನ್ನೋದು ಆಗಿದೆ ಸರ್. ಅದು ವರದಿ ಸ್ಕೆಚ್ ರಿಪೋರ್ಟ್ ನಾವು ನೀವು ಅದನ್ನ ತಗ್ಬಂದಿ ಮಾಡ್ಕೊಂಡದನ್ನ ನಮ್ಮ ಇಲಾಖೆ ಲ್ಯಾಂಡ್ ಯಾವ ಭಾಗ ಗುರುತಿಸ್ಕೊಂಡು ಆ ಭಾಗದಲ್ಲಿ ನಾವು ಪ್ರಸ್ತಾವನೆ ಸಿದ್ಧಪಡ್ತೀವಿ. ಸರ್ವೆ ನಿನ್ನೆ ಆಗಿದೆ. ಹೂವನಡಗಲಿ ತಾಲೂಕಿನ ಕನಕ ಕಾಯಕ ನಗರಕ್ಕೆ ತಾವೇನು ಬಂದಿದ್ದೀವಿ ಇವತ್ತು. ಈ ಒಂದು ಸಂದರ್ಭದಲ್ಲಿ ನಾನು ಭಾಷಣ ಮಾಡಕ್ಕೆ ಹೋಗೋದಿಲ್ಲ. ಸಮಸ್ಯೆಗಳ ಬಗ್ಗೆ ನೇರ ಮಾತಾಡೋದಾಯ್ತು ಅಂತಂದ್ರೆ, ಇವತ್ತೇನು ಸುಮಾರು 17 ಎಕರೆ 30 ಸೆಂಟ್ ಭೂಮಿನ 2001ರಲ್ಲೇ ಸರ್ಕಾರದವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಸುಮಾರು 8 ವರ್ಷಗಳ ನಂತರ ಗುಡಿ ಕೈಗಾರಿಕೆ ಮಾಡುವಂತಹ ಸಮುದಾಯಗಳನ್ನ ಗುರುತಿಸಿ ಅವರಿಗೆ ಹಂಚಿಕೆಯನ್ನ ಮಾಡಿ ಹಕ್ಕುಪತ್ರ ಕೂಡ ಕೊಟ್ಟಿದ್ದಾರೆ. ಹಕ್ಕುಪತ್ರ ಕೊಟ್ಟಿರೋದಷ್ಟೇ ಮಾತ್ರ ಹೊರತಾಗಿ ಇಲ್ಲಿವರೆಗೂ ಸಹ ಪುರಸಭೆಗೆ ಅದು ಹಸ್ತಾಂತರ ಆಗಿಲ್ಲ. ಹೌದಾ? ಪುರಸಭೆಗೆ ಹಸ್ತಾಂತರ ಆಗಿಲ್ಲ. ಅಧಿಕಾರಿ ಹೇಳಿ. ಯಾಕಂದ್ರೆ ಇದು ವ್ಯವಸ್ಥೆ ಯಾವ ರೀತಿ ನಡೆಯುತ್ತೆ ಅಂತ ನಮ್ ಜನಕ್ಕೆ ಗೊತ್ತಾಗಬೇಕಲ್ವಾ? ಸರ್ಕಾರ ಹೆಂಗ್ ನಡೆಯುತ್ತೆ, ವ್ಯವಸ್ಥೆ ಹೆಂಗ್ ನಡೆಯುತ್ತೆ. ಸರಿ, 2001ರಲ್ಲಿ ಭೂಮಿ ಸ್ವಾಧೀನ ಆಗಿ ಗುಡಿ ಕೈಗಾರಿಕೆ ಮಾಡುವಂತ ಸಮುದಾಯಗಳನ್ನ ಗುರುತಿಸಿ 30-40 ಅಳತೆ ನಿವೇಶನಗಳನ್ನ ಈ ಸಮುದಾಯಗಳಿಗೆ ಹಂಚಿಕೆಯನ್ನ ಮಾಡಿದ್ದಾರೆ, ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದಕ್ಕೆ ಪೊಸಿಷನ್ ಕೊಟ್ಟಿಲ್ಲ. ಇಲ್ಲ ಸರ್, ಕೊಟ್ಟಿಲ್ಲ. ಪೊಸಿಷನ್ ಕೊಟ್ಟಿಲ್ಲ. ಓನ್ಲಿ ಡಾಕ್ಯುಮೆಂಟ್ಸ್ ಅಲ್ಲಿ ಮಾತ್ರ ಅವ್ರ ಹೆಸರಿದೆ. ಎಸ್ ಸರ್. ಬಟ್ ಫಿಸಿಕಲಿ ಅವ್ರದ್ದೇ ಉದ್ದ ಎಲ್ಲಿ, ಅಗಲ ಎಲ್ಲಿ, ಪೂರ್ವ ಪಶ್ಚಿಮ ಚೆಕ್ ಬಂದು ಏನು ಕೊಟ್ಟಿಲ್ಲ. ಇಲ್ಲ. ಇದು ಮಾಡೋ ಇದನ್ನ ಏನು ಅಭಿವೃದ್ಧಿ ಮಾಡಿ ಭೂಮಿನ ಅಭಿವೃದ್ಧಿ ಮಾಡಲಾರ್ದಿರ ಹಂಚಿಕೆ ಮಾಡೋ ಉದ್ದೇಶ ಏನು ಸರ್? ಮೊದಲನೇ ಹಂತದಲ್ಲಿ ಅಭಿವೃದ್ಧಿ ಮಾಡಿ ಹಂಚಿಕೆ ಮಾಡಿದ್ದಾರೆ ಸರ್. ಅಭಿವೃದ್ಧಿ ಆಗಿದೆಯಾ? 89 ಮನೆಗಳು. ಇದು ಓಕೆ, ಸಮಸ್ಯೆ ಇಲ್ಲ. ಇಲ್ಲ ಸರ್.
ಅನದರ್ 100 ಏನು ಹಂಚಿಕೆ ಆಯ್ತಲ್ಲ ಅದು ಅಭಿವೃದ್ಧಿ ಆಗಿಲ್ಲ. ಒಟ್ಟು 200 ಹಂಚಿಕೆ ಮಾಡಿರೋದು ಇಲ್ಲ, 189 ಸರ್. ಮೊದಲು 100 ಹಂಚಿಕೆ ಮಾಡಿ ಕ್ಲಿಯರ್ ಆಗಿದೆ. 89 ಹಂಚಿಕೆ ಮಾಡಿ ಅಭಿವೃದ್ಧಿ ಮಾಡಿ ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿ ಸಮಸ್ಯೆ ಇಲ್ಲ ಅವ್ರದ್ದು. ಇಲ್ಲ ಓಕೆ. 100 ಫಲಾನುಭವಿಗಳಿಗೆ ಹೊಸದಾಗಿ ಅದನ್ನ ಅಭಿವೃದ್ಧಿ ಮಾಡಿದಿರ ಹಂಚಿಕೆ ಮಾಡಿದ್ದಾರೆ. ಹೌದು, ಕರೆಕ್ಟ್ ಅಲ್ವಾ? ಹೌದು. ಈ ಅಭಿವೃದ್ಧಿ ಮಾಡಿದಿರ ಹಂಚಿಕೆ ಮಾಡಿದಿರೋ ಕಾರಣ ಏನು ಅಂತ ನಿಮ್ಗೆ ಮಾಹಿತಿ ಇಲ್ಲ. ಕೈಗಾರಿಕೆ ಇಲಾಖೆ. ಸರಿ, ಕೈಗಾರಿಕೆ ಇಲಾಖೆ ಅಂದ್ರೆ KDB ಅವ್ರು ಮಾಡ್ಬೇಕಾಯ್ತು. ಸೊ KDB ಅವರು ಅದನ್ನ ಅಭಿವೃದ್ಧಿ ಮಾಡ್ಲಾರ್ದಿರಾನೆ ಜಸ್ಟ್ ಭೂಮಿ ಇದೆ ಅಲ್ಲಿ, ಅದನ್ನ ಇಷ್ಟು ಜನಕ್ಕೆ ಆಗುತ್ತೆ, ಅಲ್ಲಿ ಫಿಟ್ ಆಗುತ್ತೆ ಅಂತ ಹಂಚಿಕೆ ಮಾಡ್ಬಿಟ್ಟಿದ್ದಾರೆ. ಆಯ್ತು, ಇದಾಗಲಿ 2008ರಲ್ಲಿ. 2018 ಹಂಚಿಕೆ ಮಾಡಿದ್ದಾರೆ. 2018 ಹಂಚಿಕೆ ಮಾಡಾದ್ಮೇಲೆ ಅಟ್ಲೀಸ್ಟ್ ಹಂಚಿಕೆ ಮಾಡಿದ ಪ್ರಕಾರ ಒಂದು ಮ್ಯಾಪ್, ಒಂದು ಕಚ್ಚಾ ಮ್ಯಾಪ್ ಮಾಡ್ಬೇಕಲ್ವಾ? ಇದೆ. ಕಚ್ಚಾ ಮ್ಯಾಪ್ ಇದೆಯಾ? ಇದೆ. ಸೊ ಕಚ್ಚಾ ಮ್ಯಾಪ್ ಪ್ರಕಾರ ಇಲ್ಲಿ ಅಷ್ಟಕ್ಕೂ ಲ್ಯಾಂಡ್ ಇದೆಯಾ? ಇದೆ, ಲ್ಯಾಂಡು ಇದೆ. ಸೊ ಅಭಿವೃದ್ಧಿ ಮಾಡ್ಲಾರ್ದಕ್ಕೆ ಏನ್ ಕಾರಣ ನಿಮ್ಗೆ ಗೊತ್ತಿರೋ ಹಾಗೆ? ನಿಮ್ಗೆ ಹಸ್ತಾಂತರನೂ ಆಗಿಲ್ಲ? ಇಲ್ಲ, ಹಸ್ತಾಂತರನೂ ಆಗಿಲ್ಲ ಸರ್. ಅದು ಅಭಿವೃದ್ಧಿ ಮಾಡ್ಲಿಕ್ಕೆ 90 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ, ಅವರೇ ಖಾತೆಯೊಳಗಿದೆ. ಯಾರ ಖಾತೆಯಲ್ಲಿ? ಅಲ್ಲಿ KIDB ಇವರಲ್ಲಿ ಖಾತೆಯೊಳಗಿದೆ. KDB ಖಾತೆ ಜಿಲ್ಲೆಗೆ? ಹೌದು ಸರ್. ರಾಜ್ಯದಿಂದ ಜಿಲ್ಲಾ KDB ಸೆಕ್ಷನ್ ಇದೆ, ಅವ್ರಿಗೆ 90 ಲಕ್ಷ ರಿಲೀಸ್ ಮಾಡಿದೆ. ಇವ್ರು ಯಾಕೆ ಖರ್ಚು ಮಾಡ್ಲಿಲ್ಲ ಸರ್? ಅವ್ರು ಏನ್ ಮಾಡಿದ್ರು, ಒಂದು ಲೆಟರ್ ಮಾಡಿದ್ರು ಸರ್. ಅವ್ರು ಯಾರಿಗೆ? ನಮಗೆ, ನಿಮ್ಮ ಪುರಸಭೆ. ಹೌದು, ನೀವು ಇದು ಒಂದು ರೆಸೊಲ್ಯೂಷನ್ ಮಾಡ್ಕೊಡಿ, ಈ ದುಡ್ಡನ್ನ ಹಸ್ತಾಂತರ ಮಾಡ್ಕೊಳ್ಳಿ ಅಂತಂದೆ. ಅಂದ್ರೆ ನಿಮ್ಗೆ ದುಡ್ಡು ಕೊಡ್ತೀವಿ, ನೀವು ಅಭಿವೃದ್ಧಿ ಮಾಡಿ ಅಂತಂದೆ. ಸರಿ, ಓಕೆ ಸರ್. ನಮ್ಮಲ್ಲಿ 2024ಗೆ ಒಂದು ರೆಸೊಲ್ಯೂಷನ್ AC ಅಡ್ಮಿನಿಸ್ಟ್ರೇಟರ್ ಇದ್ರು ಸರ್. ಆ ಸಂದರ್ಭದಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿದ್ರು. ಏನ್ ರೆಸೊಲ್ಯೂಷನ್ ಮಾಡಿದ್ರು? ನೀವು ಪಟ್ಟ ಹಂಚಿಕೆ ಮಾಡಿದಿರಿ 2ನೇ ಹಂತದಲ್ಲಿ 100 ಫಲಾನುಭವಿಗಳು. ಹೌದು ಸರ್. ನೀವೇ ಅಭಿವೃದ್ಧಿ ಪಡಿಸಿ ನಮಗೆ ಹಸ್ತಾಂತರ ಮಾಡಿ ಕೊಟ್ಟಲ್ಲಿ AC ಅವರು ಅಭಿವೃದ್ಧಿ ನಮ್ಗೆ ದುಡ್ಡು ಬೇಡ, ಅಭಿವೃದ್ಧಿ ಮಾಡಿ ಹಸ್ತಾಂತರ ಮಾಡಿ ಅಂತ AC ಲೆಟರ್ ಕೊಟ್ಟರು. KDB ಅವರು ನಾವು ಅಭಿವೃದ್ಧಿ ಮಾಡಕ್ಕೆ ಸ್ಟಾಫ್ ಇಲ್ಲ, ದುಡ್ಡು ಕೊಡ್ತೀವಿ ಮಾಡಕ್ಕೆ ಅವ್ರು ಹೇಳಿದ್ದಾರೆ. ಇದನ್ನ ಹೇಳಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಹಾಗೂ ವಾರ್ಡ್ಗಳಿಗೂ ಇರ್ತಕ್ಕಂಥದ್ದು. ಆ ರೀತಿ ನಿಮ್ಗೆ ಯಾರಾದ್ರೂ ಜಾತಿ ವಿಚಾರವನ್ನ ಎತ್ಕೊಂಡು ಇಲ್ಲಿ ಸ್ಮಶಾನ ಭೂಮಿನಲ್ಲಿ ಹೂಳಬಾರ್ದು, ಶವವನ್ನು ಹೂಳಬಾರ್ದು ಅಂತ ಯಾರು ನಿಮ್ಗೆ ಅಡ್ಡಿ ಬಂದಿದ್ರೆ ಸೂಕ್ತ ನಿಮಗೆ ರಕ್ಷಣೆ ಇದೆ. ಮಾಡಿದಾರೆ ಆ ರೀತಿ ನಿಮ್ಗೆ ಯಾರೋ ಅಡ್ಡಿ ಮಾಡಿ ಬರ್ತಾರೆ, ಯಾರೋ ಹೋಗ್ತಾರೆ, ನಮ್ಮ ಕಷ್ಟಗಳು ಕೇಳ್ತಾರೆ, ಅದ್ರ ಸಮಸ್ಯೆನ ಬಗೆಹರಿಸುವಂತ ಕೆಲಸ ಯಾರು ಮಾಡ್ತಾ ಇಲ್ಲ. ಇವರು ಅದರಲ್ಲೇ ಆ ಲಿಸ್ಟಲ್ಲೇ ಒಬ್ರು ಇರ್ಬೋದು ಅನ್ನೋ ನೋವು, ಆತಂಕ, ಏನೋ ಒಂದು ನಿರೀಕ್ಷೆ, ಆಶಾಭಾವನೆ ಇಟ್ಕೊಂಡು ಕೂತಿದ್ದೀರಿ. ಜೋರಾಗಿ ನಮಸ್ಕಾರ ಹೇಳಿ ಅಂದ್ರೆ ಎಲ್ಲಿಂದ ಬರ್ಬೇಕು ಪಾಪದ? ತೊಂದರೆ ಇಲ್ಲ. ಆ ರೀತಿ ಗಟ್ಟಿಯಾಗಿ ಧ್ವನಿ ಮಾಡುವಂತ ದಿನನೂ ಬರುತ್ತೆ ನಮ್ಮ ಅಲೆಮಾರಿಗಳಿಗೆ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಹೋಗ್ತೀನಿ. ಯಾಕಂದ್ರೆ ನಿಮ್ಮೆಲ್ಲರ ಧ್ವನಿಯಾಗಿ, ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಸರ್ಕಾರಕ್ಕೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮ್ಮ ಸಚಿವರಿಗೆ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಲಿಕ್ಕಾಗಿ ನಾನು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಬಂದಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನೀವು ಯಾರು ನನ್ನನ್ನು ಇಲ್ಲಿ ಕರೆದಿಲ್ಲ, ಆದ್ರೆ ನಾನು ನಿಮ್ಮೂರಿಗೆ, ನಿಮ್ ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳಕ್ಕೆ ಬಂದಿದ್ದೀನಿ ಅಂದ್ರೆ ನಾನೊಬ್ಬಳೇ ಬಂದಿಲ್ಲ, ಇಡೀ ಕರ್ನಾಟಕ ರಾಜ್ಯ ಸರ್ಕಾರನೇ ಇಲ್ಲಿಗೆ ಬಂದಿದೆ ಅಂತ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನನ್ನೊಂದಿಗೆ ಜಿಲ್ಲಾಡಳಿತದ ವಿವಿಧ ಇಲಾಖೆ, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪುರಸಭೆ, ಶಿಕ್ಷಣ ಆಯ್ತು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಇದ್ದೀರಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಇನ್ನ ಯಾವ ಇಲಾಖೆಯವರು ಇದ್ದೀರಿ? ಜೆಸ್ಕಾಂ ಅವರು ಬಂದಿದ್ದಾರೆ. ಅಂದ್ರೆ ಎಲ್ಲ ಜಿಲ್ಲಾಡಳಿತದ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಇಲಾಖೆ, ಇಡೀ ಸರ್ಕಾರನೇ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಎಲ್ಲಿಗೆ ಬಂದಿದೆ ಅಂತಂದ್ರೆ ಕಾಯಕ ನಗರ. ಕೇಳಲಿಕ್ಕೇನೆ ಒಂಥರ ಗೌರವ ಬರ್ತಾ ಇದೆ, ಹೆಮ್ಮೆ ಬರ್ತಾ ಇದೆ. ಕಾಯಕ ನಗರ. ಕಾಯಕ ಅಂದ್ರೆ ಏನು? ನಾವು ಮಾಡುವಂತ ವೃತ್ತಿ. ಆ ವೃತ್ತಿಯ ಮುಖಾಂತರ ನಮ್ಮ ಜೀವನವನ್ನ ಕಟ್ಕೊಳ್ಳುವಂತ ಒಂದು ವಿಚಾರ. ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ಸ್ವಾಭಿಮಾನಿಗಳಾಗಿ ಮತ್ತು ಸ್ವಾವಲಂಬಿಗಳಾಗಿ ಯಾರ ಮೇಲೂ ನೀವು ಅವಲಂಬಿತರಾಗಿಲ್ಲ. ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಈ ಒಂದು ಕಾಯಕ ನಗರದಲ್ಲಿ ಸುಮಾರು 44 ಕಾಯಕ ಯೋಗಿಗಳೇ ಇದ್ದೀರಿ. ನಿಮ್ಮ ಹೊಟ್ಟೆಪಾಡಿಗೆ ಇವತ್ತು ಯಾರಿಗೂ ನೀವು ಅವಲಂಬಿತರಾಗಿಲ್ಲ. ನಿಮ್ಮ ಹೊಟ್ಟೆಪಾಡನ್ನ
ನೀವೇ ಮಾಡ್ಕೊಳ್ತಾ ಇದ್ದೀರಾ. ಆದ್ರೆ ನೀವು ಕೇಳ್ತಿರೋದೇನು? ಶಾಶ್ವತ ನೆಲೆ ಬೇಕು ನಮಗೆ ಅಸ್ತಿತ್ವ ಬೇಕು, ನಮಗೆ ಸೂರು ಕೊಡಿ. ಎಷ್ಟು ದಿವಸ ಈ ತರ ನಮ್ಮ ಮಕ್ಕಳನ್ನ ಕಟ್ಕೊಂಡು ನಾವು ಅಲೆಮಾರಿತನದಲ್ಲಿ ನೀವು ಎಲ್ಲಿ ಕಳಿಸಿದ್ರೆ ಅಲ್ಲಿಗೆ ಹೋಗ್ಲಿಕ್ಕಾಗತ್ತೆ, ಪರಿಹಾರ ಕೊಡಿ ಅಂತ ಕೇಳಿದಿರಿ. ಈ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ ನನ್ನ ಪತ್ರಿಕಾ ಮತ್ತು ಮಾಧ್ಯಮ ಸಹೋದರರಿಗೆ. ನನಗೆ ಗೊತ್ತಿರಲಿಲ್ಲ ನಾನು ಇಲ್ಲಿ ಬರ್ತಿದ್ದೀನಿ ಅಂತ ಈ ಒಂದು ವರದಿಯನ್ನ ಮಾಡಿದ್ದೀರೋ ಅಥವಾ ಇವರ ಸಮಸ್ಯೆಗಳು ಒಂದಷ್ಟು ಎಲ್ಲ ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಪರಿಹಾರ ಆಗ್ಲಿ ಅಂತ ಮಾಡಿದ್ದೀರೋ ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಧ್ವನಿ ಇಲ್ದಿರ್ತಕ್ಕಂಥ ಅತ್ಯಂತ ಅವಕಾಶ ವಂಚಿತ ಸಮುದಾಯಗಳ ಪರವಾಗಿ ಧ್ವನಿಯಾಗಿ ನೀವು ಕೆಲಸ ಮಾಡಿರ್ತಕ್ಕಂಥದ್ದು, ವರದಿ ಮಾಡಿರ್ತಕ್ಕಂಥದ್ದು ಪ್ರತಿಯೊಂದು ನಾಗರಿಕ ಒಂದು ವ್ಯವಸ್ಥೆಯಲ್ಲಿ ಹೆಮ್ಮೆ ಪಡುವಂತ ವಿಚಾರ ಅಂತ ನಾನು ಮಾಧ್ಯಮ ಮತ್ತು ಪತ್ರಿಕಾ ಸಹೋದರರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.